ಒಂದು ಹೇಳಿದ್ನಲ್ಲ, ನನಗೆ ಆ ಪೆನ್ ಡ್ರೈವ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ಜೊತೆಗೆ ಪೆನ್ ಡ್ರೈವ್ ಮುಂದಿಟ್ಕೊಂಡು ಓಟ್ ತಗೊಳ್ಳೋಂಥ ಪ್ರಮೇಯ ಅಂತ ಒಂದು ತಂದಿದ್ದ ಸ್ಥಿತಿ ನಮ್ಮ ಪಕ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ಹೊಳೆನರಸೀಪುರದಲ್ಲಿ ಇಲ್ಲ. ನಾವು ಹೇಗಿದ್ರು ನಾವು ಗೆಲ್ತೀವಿ. ಈ ತರ ಗೆಲ್ತಾರೆ ಅಂತ ಒಂದು ಒಬ್ರು ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾರಲ್ಲ, ಅದರಂತ ಹೀನಕೃತ್ಯ ಇನ್ಯಾವುದೂ ಇಲ್ಲ. ಈಗ SIT ತನಿಖೆ ನಡೀತಿದೆ. ಇವ್ರು ನಾನಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸಪೋರ್ಟ್ ಮಾಡ್ಬೇಕಾಗಿ ಆ ಮಹಿಳೆಯರಿಗೆ ದಿನ ಬೆಳಗಾದ್ರೆ ಟಿವಿಲಿ ಹಾಕೊಂಡು ಸಂತಸ್ತರು ಅಂತ ಬಿಂಬಿಸ್ತಾ ಇದ್ದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ನಾವು ಪ್ರಾಮಾಣಿಕವಾಗಿ ಎಲ್ಲ ಸೇರಿ ಹೋರಾಡೋಣ. ಅದ್ರ ಬಗ್ಗೆ, ಆ ಕಾಸ್ ಬಗ್ಗೆ ನಾವೆಲ್ಲರೂ ಒಮ್ಮತವಾಗಿ ಹೋರಾಟಕ್ಕೆ ಇಲ್ಲೇನ. ಆರೋಪಿಯಲ್ಲಿದ್ದಾರೆ, ಅವ್ರು ಕರ್ಕೊಬಂದು ತನಿಖೆ ಮಾಡ್ಲಿ ಅಂತ ನಾವೆಲ್ಲ ಹೋರಾಟ ಮಾಡೋಣ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಸಲ್ಲದ ಆರೋಪ, ಯಾರ್ಯಾರೋ ಈ ಗೊತ್ತಿಲ್ಲದೆ ಗುರಿ ಇಲ್ದವ್ರ ಮೇಲೆ ಆರೋಪ ಮಾಡ್ಕೊಂಡು ಅವ್ರು ಬಿಟ್ಟಿದ್ದಾರೆ ಇವ್ರು ಬಿಟ್ಟಿದ್ದಾರೆ ಅಂತ ಮಾತಾಡ್ಕೊಂಡು ರಾಜಕಾರಣ ಮಾಡ್ತಾ ಇದಿಲ್ಲ. ಇದು ತುಂಬಾ ಬೇಸರವಾದಂತ ವಿಷಯ. ಒಂದು ರಾಜಕೀಯವಾಗಿ ಕಪ್ಪು ಚುಕ್ಕೆ ತರಕ್ಕೆ, ಒಂದು ರಾಜಕೀಯದಲ್ಲಿ ಕಪ್ಪು ದಿನ ಅಂತ ಹೇಳ್ಬೋದು. ಈ ರೀತಿ ಒಬ್ಬರ ಮೇಲೆ ತೇಜೋವಧೆ ಮಾಡ್ಕೊಂಡು, ನನಗೆ ನನ್ಯಾವ್ದು ವ್ಯಾಲ್ಯೂಸ್ ಇಂದ ನಾನು ರಾಜಕಾರಣ ಮಾಡ್ಕೊಂಡು ಇವತ್ತಿನವರೆಗೂ ಬಂದಿರೋದು. ನಮ್ಮ ತಾತ ಅವರು ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ನಮ್ ಹೊಳೆನರಸೀಪುರ ಕ್ಷೇತ್ರದಲ್ಲಿ ನಮ್ದೇ ಅದೊಂದು ಕಾಂಗ್ರೆಸ್ ಪಡೆ ಇದೆ. ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನ ರಾಜಕೀಯ ಮಾಡ್ತಾ ಬರ್ತಾ ಇರೋದು ಇವತ್ತಿನವರೆಗೂ. ಅದನ್ನ ಬಿಟ್ಬಿಟ್ಟು ಇವರು ನಾನು ಹಾಗೆ ಹೀಗೆ ಅಂತ ಫೋಟೋ ವೈರಲ್ ಮಾಡಿದ್ದೆ, ಅದನ್ನು ನಾನಂತೂ ಒಪ್ಪಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ತನಿಖೆ ಒಂದು ಹಾದಿಲಿ ಹೋಗ್ತಾ ಇದೆ, ದಿಕ್ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದೆ. ತನಿಖೆ ದಿಕ್ ತಪ್ಪಿಸಿ ರಾಜ್ಯದ ಜನದ ಒಂದು ದೃಷ್ಟಿನ ಬೇರೆ ಕಡೆಗೆ ಡೈವರ್ಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಅದು ಮಾಡಬಾರ್ದು. ತನಿಖೆ ಒಂದು ನ್ಯಾಯಸಮ್ಮತವಾಗಿ ನಡಿಬೇಕು. ಆ ಮಹಿಳೆಯರಿಗೆ ನ್ಯಾಯ ಸಿಗ್ಬೇಕಂತ ನಾನು ಒಂದು ಆಗ್ರಹ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.